KPS ಶಾಲೆಯಾಗಿ ಅನೌನ್ಸ್ ಮಾಡಿದೆ. ಅದಕ್ಕೆ ಪ್ರಮುಖವಾಗಿ ಹೆಚ್ಚಾಗಿ ನಮ್ಮ ಈಗಾಗಲೇ ನಮ್ಮ ಮಂಜುನಾಥ್ ಅವರು ಹೇಳಿದ ಪ್ರಕಾರ ಇದಕ್ಕೆ ಹೆಚ್ಚಿನ ಶ್ರಮ ವಹಿಸಿದವರು ನಮ್ಮ ಶ್ರೀಯುತ ಅವರ ತಮ್ಮಂದಿರಾದಂಥ ವಾಸು ಅವರು. ಇವರೆಲ್ಲರ ಪ್ರಯತ್ನದಿಂದ ಹಾಗೂ ಮಾಜಿ ಶಾಸಕರು ಎಲ್ಲರ ಪ್ರಯತ್ನದಿಂದ ಈ ಒಂದು ಶಾಲೆಯನ್ನು KPS ಶಾಲೆಯಾಗಿ ಪರಿವರ್ತನೆಗೊಂಡಿದೆ. ಶಾಲೆ ಪರಿವರ್ತನೆಗೊಂಡಿದ್ದಷ್ಟೇ ಅಲ್ಲ, ಈಗ ಇನ್ಮೇಲೆ ಅಭಿವೃದ್ಧಿಯನ್ನು ಕೂಡ ಕಾಣಬೇಕಾಗಿದೆ. ಈಗಾಗಲೇ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರಾದಂಥ ಶಶಿಧರವರು ಮತ್ತು ಅನೇಕ ಮುಖಂಡಗಳ ಮನವಿಯ ಮೇರೆಗೆ ಸುಮಾರು 20 ಲಕ್ಷ ರೂಪಾಯಿಗಳನ್ನು ನಾನು ಇದಕ್ಕೆ ಅನುದಾನವಾಗಿ ಒದಗಿಸಿ ನನ್ನ ಶಾಸಕರ ಅನುದಾನವನ್ನು ಸೇರಿ ಕೊಠಡಿಗಳ ದುರಸ್ತಿ, ಶೌಚಾಲಯಗಳ ಒಂದು ನವೀಕರಣ ಎಲ್ಲದಕ್ಕೂ ಸಂಬಂಧಪಟ್ಟಂತೆ 20 ಲಕ್ಷ ರೂಪಾಯಿ ಅಮೌಂಟನ್ನು ಇದಕ್ಕೆ ಶಾಲೆಗೆ ಒದಗಿಸಿದ್ದೆ. ಏಕೆಂದರೆ ಇದು ಕರ್ನಾಟಕದ ಪ್ರಸಿದ್ಧ ಶಿಕ್ಷಣ ತಜ್ಞರು, ವಿಚಾರವಾದಿಗಳು ಆದಂಥ ಡಾಕ್ಟರ್ H.N. ನರಸಿಂಹಯ್ಯನವರು ವಿದ್ಯಾರ್ಥಿಗಳು. ಅವರ ವಿಚಾರವಾದ, ವೈಜ್ಞಾನಿಕ ದೃಷ್ಟಿಕೋನ, ಅನಾವಶ್ಯಕ ಮೌಢ್ಯಗಳನ್ನು ನಂಬದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ವಿಚಾರ ಮಾಡಬೇಕು ಅನ್ನೋ ಒಂದು ಮನೋಭಾವ ಏನಿತ್ತು, ಅದಕ್ಕೆ ಒತ್ತು ಕೊಟ್ಟು ಶಿಕ್ಷಣವನ್ನು ನೀಡಬೇಕಾಯ್ತದೆ. ಆಗ ಮಾತ್ರ ಈ ಶಾಲೆಗೆ ಒಂದು ಅರ್ಥ ಬರುತ್ತೆ ಅಂತ ನನ್ನ ಭಾವನೆ. ಏಕೆಂದರೆ ಅವರ ಜೀವಮಾನದ ಉದ್ದಕ್ಕೂ ಕೂಡ ಕಂದಾಚಾರಗಳ ಬಗ್ಗೆ, ಅನಾವಶ್ಯಕವಾದ ಮೌಢ್ಯದ ಬಗ್ಗೆ, ಗೊಡ್ಡು ಸಂಪ್ರದಾಯದ ಬಗ್ಗೆ, ಅನೇಕ ಸ್ವಾಮೀಜಿಗಳು ಕೆಲವರೆಲ್ಲ ಪವಾಡಗಳ ಬಗ್ಗೆ ಇವೆಲ್ಲವನ್ನು ವಿರೋಧಿಸಿಕೊಂಡು ವೈಜ್ಞಾನಿಕ ದೃಷ್ಟಿಕೋನದಿಂದಲೇ ಪ್ರತಿಯೊಂದು ವಿದ್ಯಾರ್ಥಿಗಳು ಅನುಸರಿಸಬೇಕು ಅನ್ನೋ ಒಂದು ಮನೋಭಾವನೆ ವಿದ್ಯಾರ್ಥಿಗಳಲ್ಲಿ ತುಂಬಿದಂಥವ್ರು. ಅದಕ್ಕೋಸ್ಕರ ಈ ಶಾಲೆ ಅವ್ರು ಏನು ತತ್ವಾದರ್ಶವನ್ನು ಇಟ್ಕೊಂಡು ಈ ಶಾಲೆಯಲ್ಲಿ ಸ್ಟಡಿ ಮಾಡಿ ಇದಕ್ಕೆ ಏನು ಭೂಮಿಕೆ ಆಗಿತ್ತು, ಅವರ ವೈಚಾರಿಕತೆಗೆ ಈ ಶಾಲೆ ಈ ಭೂಮಿ ಏನು ಭೂಮಿಕೆ ಆಗಿತ್ತು, ಆ ತತ್ವಾದರ್ಶಗಳನ್ನು ಮಕ್ಕಳಲ್ಲಿ ಬೆಳೆಸುವಂಥ ಒಂದು ಕಾರ್ಯವನ್ನು ನಮ್ಮ ಇಲ್ಲಿಯ ಶಿಕ್ಷಕರು ಮಾಡಬೇಕಾಯ್ತದೆ. ಈಗಾಗಲೇ ಮಂಜುನಾಥ್ ಅವರು ಹೇಳಿದರು, ಅನೇಕ ಸಹಾಯ ಸಹಕಾರ ಬೇಕಾಗುತ್ತೆ ಅಂತ. ಖಂಡಿತವಾಗುವೆ ಈ KPS ಶಾಲೆಯ ಮುಂದಿನ ಅಧ್ಯಕ್ಷರ ಆಗಿ ಶಾಸಕರಾಗಿ ನಾನಿದ್ದರೂ ಕೂಡ ಇಲ್ಲಿ ಸ್ಟಡಿ ಮಾಡಿದಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಒಂದು ಭಾವನೆ, ಒಂದು ಪ್ರೀತಿ, ಒಂದು ಅವಿನಾಭಾವ ಸಂಬಂಧ ಶಾಲೆ ಬಗ್ಗೆ ಇರ್ತದೆ. ನಮ್ಮ ಶಾಲೆ ಚೆನ್ನಾಗಿರಬೇಕು, ಅಭಿವೃದ್ಧಿ ಆಗಬೇಕು, ನಾವು ಓದಿದಂಥ ಶಾಲೆ ಅಂತ. ರಾಜಕೀಯ ಭಿನ್ನಾಭಿಪ್ರಾಯಗಳು ಏನೇ ಇರ್ಬೋದು, ಯಾವುದೇ ವ್ಯತ್ಯಾಸ, ಅವರೇ ಹೇಳ್ದಂಗೆ ಅನೇಕ ವಿಭಿನ್ನ ರಾಜಕೀಯ ದೃಷ್ಟಿಕೋನ ಇರ್ತಕ್ಕಂಥ ಮುಖಂಡರುಗಳು ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ಇರ್ಬೋದು. ಏನೇ ಇದ್ದರೂ ಕೂಡ ಅದನ್ನು ಯಾವುದೋ ಮನಸ್ಸಿಗೆ ಹಚ್ಚಿಕೊಳ್ಳದಲೇ ನಿಮ್ಮ ಪ್ರೀತಿ ಅಭಿಮಾನ ಈ ಶಾಲೆಗೆ ಏನಿದೆ, ನಿಮ್ಮ ಅಡ್ವೈಸ್ಗಳು ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ಚೆನ್ನಾಗಿ ನೀವೀಗ ಹೇಳಿದಂಗೆ ರಾಜ್ಯದಲ್ಲಿ ಒಂದು ಮಾದರಿ ಶಾಲೆ ಆಗಬೇಕು, ಅಭಿವೃದ್ಧಿ ಆಗಬೇಕು. ಬೇರೆ ಶಾಲೆಗೆ ನೋಡಿ ನಮ್ಮ ಶಾಲೆಯನ್ನು ನೋಡಿ ಅದರ ಮಾದರಿ ಆಗಬೇಕು ಅನ್ನೋ ದೃಷ್ಟಿ ಇನ್ನೇನು ಹಳೆಯ ವಿದ್ಯಾರ್ಥಿಗಳಿಗಿದೆ, ಅದನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹಳೆಯ ವಿದ್ಯಾರ್ಥಿ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಅಲ್ಲಿಯ ಸದಸ್ಯರು ನೀವೆಲ್ಲ ಏನು ಅಡ್ವೈಸ್ ಕೊಡ್ತೀರೋ ಖಂಡಿತವಾಗಿ ಅದನ್ನು ಪಾಲಿಸ್ಕೊಂಡು ನಿಮ್ಮನ್ನು ಒಳಗೊಂಡು ಖಂಡಿತವಾಗಿ ಶಾಲೆಯನ್ನು ಅಭಿವೃದ್ಧಿಪಡಿಸೋಕ್ಕೆ ಖಂಡಿತವಾಗೂ ಕೂಡ ನಾನು ಮುಂದಾಗ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಈ ಒಂದು